ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್ ಪದೇ ಪದೇ 5 ವರ್ಷ ಆದಮೇಲೆ CM ನಾನೇ ಇರ್ತೀನಿ, ಅದಾದಮೇಲೆ CM 2.5 ವರ್ಷ ಆದಮೇಲೆ ಇವರು DK ಶಿವಕುಮಾರ್ ನಡೀತಾ ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗ್ಯದ ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗ್ಯದ? ನಮಗೇನಿಲ್ಲ ಸರ್ ಚರ್ಚೆ ಅಲ್ಲ ನಿಮ್ಮನ್ನ ಯಾರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ನಿಮ್ಮವರೇ ಹೇಳ್ತಾ ಇರೋದು. ನಾನು ಕೇಳೋದು ನಿಮ್ಮನ್ನ, ನೀವು ಕೇಳಕತ್ತೀರಲ್ಲ. ನಿಮ್ಮನ್ನ ಯಾರು ಹೇಳಿದ್ದಾರೆ? ಅಲ್ಲ ಯಾರು ಹೇಳಿದ್ದಾರೆ? ಅನಾವಶ್ಯಕವಾಗಿ ನೀವು ಇದನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದು ಅವಾಗ ಅವದೇ ಥರ. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್ ಪದೇ ಪದೇ 5 ವರ್ಷ ಆದಮೇಲೆ CM ನಾನೇ ಇರ್ತೀನಿ, ಅದಾದಮೇಲೆ CM 2.5 ವರ್ಷ ಆದಮೇಲೆ ಇವರು DK ಶಿವಕುಮಾರ್ ನಡೀತಾ ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗ್ಯದ ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗ್ಯದ? ನಮಗೇನಿಲ್ಲ ಸರ್ ಚರ್ಚೆ. ಅಲ್ಲ ನಿಮ್ಮನ್ನ ಯಾರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ನಿಮ್ಮವರೇ ಹೇಳ್ತಾ ಇರೋದು. ನಾನು ಕೇಳೋದು ನಿಮ್ಮನ್ನ, ನೀವು ಕೇಳಕತ್ತೀರಲ್ಲ. ನಿಮ್ಮನ್ನ ಯಾರು ಹೇಳಿದ್ದಾರೆ? ಅಲ್ಲ ಯಾರು ಹೇಳಿದ್ದಾರೆ? ಅನಾವಶ್ಯಕವಾಗಿ ನೀವು ಇದನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದು ಅವಾಗ ಅವದೇ ಥರ.